ಮಾಡಿದಂತಹ ಒಂದು ಸ್ಟಂಟ್ನಿಂದ ಇದೀಗ ವರುಣ್ ಧವನ್ ಅವರು ಪ್ರಾಬ್ಲಮ್ಗೆ ಸಿಕ್ಕಾಕೊಂಡಿದ್ದಾರೆ. ಅವರಿಗೆ ದಂಡ ಕೂಡ ವಿಧಿಸಲಾಗಿದೆ. ಮುಂಬೈ ಮೆಟ್ರೋದಲ್ಲಿನಂತಹ ಒಂದು ಹ್ಯಾಂಡಲ್ಗಳಲ್ಲಿ ಏನಿದೆ ಆ ಹ್ಯಾಂಡಲ್ಗಳಲ್ಲಿ ಪುಲ್ ಅಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಈ ವಿಡಿಯೋದಲ್ಲಿ. ಆ ವಿಡಿಯೋ ಇದೀಗ ಸಖತ್ತಾಗಿ ವೈರಲ್ ಆಗಿದೆ. ಇದರಿಂದ ಅವರು ವಿವಾದಕ್ಕೆ ಸಿಕ್ಕಾಕೊಂಡಿದ್ದಾರೆ. ಮೆಟ್ರೋ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದಕ್ಕಾಗಿ ಅವರು ಈಗ ದಂಡವನ್ನ ಕಟ್ಟಬೇಕಾಗಿದೆ. ಮುಂಬೈ ಮೆಟ್ರೋ ಆಪರೇಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅದೇ ವಿಡಿಯೋನ ತನ್ನ ಖಾತೆಯಲ್ಲಿ ರೀಪೋಸ್ಟ್ ಮಾಡಿಕೊಂಡು ವರುಣ್ ಧವನ್ಗೆ ಒಂದು ಕಿವಿ ಮಾತನ್ನ ಹೇಳಿದೆ. ವರುಣ್ ಧವನ್ ಅವರನ್ನ ಟ್ಯಾಗ್ ಮಾಡೋ ಮೂಲಕ ಸೇಫ್ಟಿ ಮೆಸೇಜ್ ಅನ್ನ ಸಹ ಕೊಟ್ಟಿದೆ. ವರುಣ್ ಧವನ್, ದಯವಿಟ್ಟು ಮುಂಬೈ ಮೆಟ್ರೋದಲ್ಲಿ ಈ ಸ್ಟಂಟ್ ಅನ್ನ ಮಾಡಬೇಡಿ. ಸ್ನೇಹಿತರೊಂದಿಗೆ ಮೆಟ್ರೋದಲ್ಲಿ ಪ್ರಯಾಣ ಮಾಡೋದು ಖುಷಿ ನೀಡುತ್ತೆ ನಿಜ, ಆದರೆ ಇದು ನಮಗೂ ಸಹ ಗೊತ್ತು, ನಿಮಗೆ ಖುಷಿಯಾಗಿದೆ. ಆದರೆ ಈ ಹ್ಯಾಂಡಲ್ಗಳನ್ನು ಹಿಡಿದು ನೇತಾಡೋದು ಸರಿಯಲ್ಲ. ಮೆಟ್ರೋದಲ್ಲಿನ ಹ್ಯಾಂಡಲ್ಗಳು ಇರೋದು ಪ್ರಯಾಣಿಕರ ಸುರಕ್ಷತೆಗಾಗಿ. ಇಂತಹ ಒಂದು ಕೃತ್ಯಗಳು ಅಪಾಯಕಾರಿ ಮಾತ್ರ ಅಲ್ಲ, ಇತರ ಪ್ರಯಾಣಿಕರಿಗೂ ಸಹ ಕಿರಿಕಿರಿ ಉಂಟಾಗುತ್ತೆ. ಈ ರೀತಿಯಾಗಿ ಮುಂಬೈ ಮೆಟ್ರೋ ತನ್ನ ಟ್ವೀಟ್ನಲ್ಲಿ ಉಲ್ಲೇಖ ಮಾಡಿದೆ. ಮೆಟ್ರೋದಲ್ಲಿ ಪ್ರಯಾಣ ಮಾಡುವಾಗ ಮೆಟ್ರೋ ರೈಲಿನ ಹ್ಯಾಂಡಲ್ಗೆ ನೇತಾಡಿದ್ದಕ್ಕಾಗಿ ನಟ ವರುಣ್ ಧವನ್ ಇದೀಗ ಅವರ ವಿರುದ್ಧವಾಗಿ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ಮುಂಬೈ ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಅದು ಕೊನೆಗೂ ಸಹ ವರುಣ್ ಧವನ್ಗೆ 500 ರೂಪಾಯಿ ದಂಡವನ್ನು ಕೊಟ್ಟಿದೆ. ರೈಲಿನ ಹ್ಯಾಂಡಲ್ಗೆ ನೇತಾಡೋದು ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಕೂಡ ಹೇಳಿದ್ದಾರೆ.